ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಮಸ್ತ್ ಸುದ್ದಿ ಚಾನಲ್ಗೆ ಸ್ವಾಗತ. ಹಳೆಯ ಮೊಬೈಲ್ ಮಾರಾಟ ಮಾಡುವ ಮುನ್ನ ಎಚ್ಚರ. ಹೌದು, ಇತ್ತೀಚೆಗೆ ಕೆಲವರು ಹಳೆ ಮೊಬೈಲ್ಗಳನ್ನು ಖರೀದಿಸಲು ಮುಂದೆ ಬರುತ್ತಿದ್ದಾರೆ. ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿಯೇ ಹಳೆ ಫೋನ್ಗಳನ್ನು ಖರೀದಿಸಿ ಅದನ್ನು ಕೆಲವು ದುಷ್ಕೃತ್ಯಗಳಿಗೆ ಬಳಸುತ್ತಿರುವುದು ಬಯಲಿಗೆ ಬಂದಿದೆ. ಆದ್ದರಿಂದ ನೀವು ಹಳೆ ಮೊಬೈಲ್ ಫೋನ್ಗಳನ್ನು ಆನ್ಲೈನ್ನಲ್ಲಿ ಮಾರುವ ಮುನ್ನ ಬಿ ಕೇರ್ಫುಲ್. ಈ ಫೋನ್ಗಳನ್ನು ವಂಚಕರು ಅಪರಾಧಿಗಳಿಗಾಗಿ ಬಳಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಪ್ರತಿದಿನ ಹೊಸ ಮಾರ್ಗವನ್ನು ತೆಗೆದುಕೊಂಡು ದರೋಡೆಗಳನ್ನು ಆಶ್ರಯಿಸುತ್ತಿರುವ ಸೈಬರ್ ಅಪರಾಧಿಗಳು ಈಗ ಈ ಹಳೆಯ ಫೋನ್ಗಳ ಈ ದಂಧೆಯನ್ನು ತೆರೆದಿದ್ದಾರೆ. ಜನರಿಂದ ಖರೀದಿಸಿದ ಹಳೆಯ ಫೋನ್ಗಳನ್ನು ರಿಪೇರಿ ಮಾಡಿ ಸೈಬರ್ ಅಪರಾಧಿಗಳು ವಂಚನೆ ಎಸಗುತ್ತಿದ್ದಾರೆ ಎಂದು ಪೊಲೀಸರು ಕಂಡುಹಿಡಿದುಕೊಂಡಿದ್ದಾರೆ. ಹಳೆಯ ಫೋನ್ನಲ್ಲಿರುವ ಡೇಟಾದ ಜೊತೆಗೆ ಅವರ ಆ ಫೋನ್ ಸಹಾಯದಿಂದ ವಿವಿಧ ಅಪರಾಧಗಳನ್ನು ಎಸಗುತ್ತಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಸ್ಮಾರ್ಟ್ಫೋನ್ಗಳ ಮೂಲಕ ನೀವು ಅಪರಾಧಗಳನ್ನು ಮಾಡಿದರೆ IMEI ಸಂಖ್ಯೆಯು ಫೋನ್ ಯಾರಿಗೆ ಸೇರಿದೆ ಎಂದು ತಿಳಿಯುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಈ ಹಳೆಯ ಫೋನ್ಗಳನ್ನು ಅಪರಾಧಗಳಿಗೆ ಬಳಸಲಾಗುತ್ತಿದೆ ಎಂದು ತೋರುತ್ತದೆ. ಇತ್ತೀಚೆಗೆ ಹಳೆಯ ಮೊಬೈಲ್ ಫೋನ್ಗಳನ್ನು ಖರೀದಿಸುತ್ತಿದ್ದ ಗ್ಯಾಂಗ್ ಅವರನ್ನು ಗೋದಾವರಿ ಖಾನಿ ಪೊಲೀಸರು ಬಂಧಿಸಿದ್ದಾರೆ. ಗ್ಯಾಂಗ್ ಬಳಿ 3 ಗೋಣಿ ಚೀಲಗಳಲ್ಲಿ ಸುಮಾರು 4,000 ಫೋನ್ ಪತ್ತೆಯಾಗಿವೆ. ಬಿಹಾರದ ಮೂಲದ ಮಹಮ್ಮದ್ ಶಮಿ, ಮಹಮ್ಮದ್ ಇಫ್ತಾಕರ್ ಮತ್ತು ಅಬ್ದುಲ್ ಸಲಾಂ ಬಂಧಿತ ಆರೋಪಿಗಳು. ಈ ಗ್ಯಾಂಗ್ ಕಳೆದ ಕೆಲವು ದಿನಗಳಿಂದ ತೆಲಂಗಾಣದ ಹಲವಾರು ಹಳ್ಳಿಗಳಲ್ಲಿ ಹಳೆಯ ಫೋನ್ಗಳನ್ನು ಖರೀದಿಸುತ್ತಿದೆ ಎಂದು ತಿಳಿದು ಬಂದಿದೆ. ಈ ಫೋನ್ಗಳನ್ನು ಬಿಹಾರದ ಮೂಲಕ ಕಳುಹಿಸಲಾಗಿದೆ. ಗ್ಯಾಂಗ್ ದಿಯೋಘರ್ ಮತ್ತು ಜಾರ್ಖಂಡ್ಗೆ ಚಲಿಸುತ್ತಿದೆ ಎಂದು ಪೊಲೀಸರು ಕಂಡುಹಿಡಿದುಕೊಂಡಿದ್ದಾರೆ. ಆದ್ದರಿಂದ ಹಳೆಯ ಫೋನ್ಗಳನ್ನು ಅಪರಿಚಿತ ವ್ಯಕ್ತಿಗಳಿಗೆ ಮಾರಾಟ ಮಾಡಬಾರದು ಎಂದು ಪೊಲೀಸರು ಹೇಳುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಧನ್ಯವಾದಗಳು.